ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ನಮ್ಮ ಕರ್ತನೂ ಲೋಕರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರೇ, ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ವಂದಿಸುವಂಥವನಾಗಿದ್ದೇನೆ. ಆ ಪರಾತ್ಪರನ ಕೃಪೆ, ಸಮಾಧಾನ, ಆಶೀರ್ವಾದ, ಆರೋಗ್ಯವು ನಿಮಗೂ ನಿಮ್ಮ ಕುಟುಂಬಗಳಿಗೂ ನೀವು ಮಾಡುವಂಥ ಕೆಲಸಗಳಿಗೂ ಪ್ರಯಾಣಗಳಿಗೂ ಸದಾ ಇರಲಿ. ಹೇಗಿದ್ದೀರಾ? ಮತ್ತೊಂದು ದಿನವನ್ನು ಕರ್ತನು ನಮಗೆ ಆಶೀರ್ವಾದಕರವಾಗಿ ಕೊಟ್ಟಿದ್ದಾರೆ. ಆತನು ಕೊಟ್ಟ ಈ ದಿನದಲ್ಲಿ ಮೊದಲು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಆತನು ಮಾತನಾಡುವಂಥ ಮಾತುಗಳಿಗೆ ಸಮಯ ಕೊಟ್ಟು ದೈವಿಕವಾಗಿ ಬಲಗೊಳ್ಳುವಂಥವರು ಆಗಿರೋಣ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಲೋಕದಲ್ಲಿ ಶರೀರದ ವೇದನೆಗಳಿಗೆ ಮನುಷ್ಯರು ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಏನಾದರೂ ಹುಷಾರಿಲ್ಲ ಅಂದರೆ ನಮ್ಮ ಮುಖ ನೋಡೋಕ್ಕೆ ಆಗಲ್ಲ. ನಮ್ಮ ಜೀವಿತಗಳು ಏನೋ ಕಳ್ಕೊಂಡ ಹಾಗೆ ಅನಿಸುತ್ತದೆ. ಈ ಶರೀರದಲ್ಲಿ ಅನೇಕ ವಿಧವಾದಂಥ ರೋಗಗಳು, ಬಲಹೀನತೆಗಳು, ಕಷ್ಟಗಳು ನಮ್ಮನ್ನು ಕಾಡುತ್ತಾ ಇರುತ್ತವೆ. ಇನ್ನು ಕೆಲವರಿಗೆ ಶಾರೀರಿಕವಾಗಿ ಆರೋಗ್ಯವಿದ್ದರೂ ಕೂಡ ಅವರ ಮುಖಗಳು ಬಾಡಿ ಹೋಗಿರುತ್ತವೆ. ಯಾಕೆ, ಏನಾಯಿತು ಎಂದು ಕೇಳುವಾಗ ಅವರು ಹೇಳುತ್ತಾರೆ, ಮನಸ್ಸು ಸರಿಯಿಲ್ಲ, ಮನೋವ್ಯಥೆ ಅಂತ ಹೇಳುತ್ತಾರೆ. ವೇದನೆ, ಮನಸ್ಸು ಸರಿಯಿಲ್ಲ. ಹೌದು, ಮನಸ್ಸು ಸರಿಯಿಲ್ಲ, ಮನೆಯಲ್ಲಿ ಎಲ್ಲವೂ ಸರಿಯಿಲ್ಲ. ಇಂತಹ ಸ್ಥಿತಿಯಲ್ಲಿರುವಾಗ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಹಾಗಾದರೆ ಲೌಕಿಕವಾಗಿ ನೋಡುವಾಗ ಶರೀರಕ್ಕೆ ನೋವಾದರೂ ಮನಸ್ಸಿಗೆ ನೋವಾದರೂ ತಟ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡು ಸೌಖ್ಯವನ್ನು ಕಂಡುಕೊಳ್ಳಲಿಕ್ಕೆ ನೋಡುತ್ತಾರೆ. ಆದರೆ ದೇವರ ವಾಕ್ಯ ನಮ್ಮ ಮಾನಸಿಕ ವ್ಯಥೆಯನ್ನು, ಶಾರೀರಿಕ ವ್ಯಥೆಯನ್ನು ಮಾತ್ರವಲ್ಲದೆ ಆತ್ಮೀಕ ವ್ಯಥೆಯನ್ನು ಕೂಡ ತೋರಿಸುತ್ತದೆ. ಬನ್ನಿ, ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 143ನೇ ಕೀರ್ತನೆ, ಅದರ 4ನೇ ವಚನ. ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ದೇವಜನವೇ, ಈ ವಾಕ್ಯವನ್ನು ನಾವು ನೋಡುವಾಗ ದಾವೀದ ಮಹಾರಾಜನು ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಎಂತಹ ಮಾತುಗಳಲ್ಲಿ ತನ್ನಲ್ಲಿರುವಂಥ ನೋವನ್ನು, ತನ್ನಲ್ಲಿರುವಂಥ ಬಾಧೆಯನ್ನು, ಸಂಕಟವನ್ನು ಹೊರಗಡೆ ಇಡುತ್ತಿದ್ದಾನೆ ಎಂಬುದನ್ನು ನೋಡಿರಿ. ದೇವಜನವೇ, ನೋಡಿ, ಸಂಕಟ, ನೋವು, ಮನೋವ್ಯಥೆ ಇವೆಲ್ಲವುಗಳು ಕೇವಲ ಸಾಧಾರಣ ಮನುಷ್ಯರಿಗೆ ಮಾತ್ರ ಅಲ್ಲ. ಅವರು ಅಧಿಕಾರಿಗಳಾಗಿರಲಿ, ಆಕ್ಟರ್ಗಳಾಗಿರಲಿ, ಅವರು ಹಣವುಳ್ಳವರಾಗಿರಲಿ, ಹೆಸರುಳ್ಳವರಾಗಿರಲಿ, ಯಾರನ್ನೂ ಬಿಡುವುದಿಲ್ಲ. ಈ ಲೋಕದಲ್ಲಿ ಎಂತಹ ಮನುಷ್ಯನಿಗೂ ಕೂಡ ನನಗೆ ರೋಗ ಬರಲ್ಲ, ನನಗೆ ಮಾನಸಿಕ ವ್ಯಥೆ ಬರೋದಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಮನುಷ್ಯನಿಗೂ ಶಾರೀರಿಕ, ಮಾನಸಿಕ ಮಾತ್ರವಲ್ಲದೆ ಆತ್ಮದ ಕುಂದಿ ಹೋಗುವಿಕೆ ಕೂಡ ಬರುತ್ತದೆ. ಈ ವಾಕ್ಯದಲ್ಲಿ ಅರಸನಾದಂಥ ದಾವೀದನು ಹೇಳುತ್ತಿರುವಂಥ ಮಾತು, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಆ ಪದಗಳನ್ನು ಗಮನಿಸುವಾಗ ಅವರು ಇನ್ನೆಷ್ಟು ತಮ್ಮ ಅನುಭವದ ಮೂಲಕವಾಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ. ನೋಡಿ, ಇವುಗಳನ್ನು ಬಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಒಂದು ರೋಗ ಬಂದಿದೆ ಅಂದರೆ ಬಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಅವರ ರಾಜಕೀಯ ವ್ಯಕ್ತಿಯಾಗಿರಲಿ, ದೊಡ್ಡ ನಟರಾಗಿರಲಿ, ಒಂದು ಹಣವಂತರಾಗಿರಲಿ, ಅವರು ಹೇಳಿಕೊಳ್ಳುತ್ತಾರೆ, ನಾನಿಂತಹ ಕಷ್ಟದಲ್ಲಿ, ಇಂತಹ ರೋಗದಲ್ಲಿ, ಇಂತಹ ವೇದನೆಯಲ್ಲಿ ಹೋಗುತ್ತಿದ್ದೇನೆ ಎಂಬುದಾಗಿ. ಇಲ್ಲಿ ದಾವೀದ ಭಕ್ತನು ತನ್ನ ಸಂಕಷ್ಟವನ್ನು ಹಂಚಿಕೊಳ್ಳುತ್ತಾ ಇದ್ದಾನೆ. ಕೆಲವರು ಹೇಳುತ್ತಾರೆ, ನಿಮ್ಮ ನೋವನ್ನು ಹೇಳಿಕೊಂಡ್ರೆ ಕಡಿಮೆ ಆಗುತ್ತದೆ, ನಿಮ್ಮ ಸಂತೋಷವನ್ನು ಹಂಚಿಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತಾರೆ. ನಮ್ಮ ಸಂತೋಷವನ್ನು ಬೇರೆಯವರೊಟ್ಟಿಗೆ ಹಂಚಿಕೊಂಡ್ರೆ ಅವರೂ ಸಂತೋಷಿಸಿ ಅದು ಹೆಚ್ಚಾಗುತ್ತದೆ. ಆದರೆ ನಮ್ಮ ನೋವನ್ನು, ಸಂಕಟವನ್ನು ಪರರೊಟ್ಟಿಗೆ ಹೇಳಿಕೊಳ್ಳುವಾಗ ಅದು ಕಡಿಮೆ ಆಗುತ್ತದೆ. ಕೆಲವರು ನೋಡಿ, ಯಾರಿಗೂ ಹೇಳಿಕೊಳ್ಳುವುದಕ್ಕೆ ವ್ಯಕ್ತಿಗಳೇ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಕಳೆದ ಸಾರಿ ಕೂಡ ನಾನು ಹೇಳಿದೆ, ನಿಮಗೆ ಯಾರೂ ಮಾತಾಡೋಕ್ಕಿಲ್ವಾ?
ನಿಮಗೆ ಹೇಳಿಕೊಳ್ಳಲಿಕ್ಕೆ ಯಾರೂ ಇಲ್ವಾ? ನನಗೆ ಕರೆ ಮಾಡಿರಿ ಅಂತ ನಾನು ಹೇಳಿದ್ದೇನೆ. ಕಾರಣ ಏನು ಗೊತ್ತಾ? ಹೇಗಿದ್ದೀಯಾ, ನಿನ್ನ ಕಷ್ಟ ಏನು, ಹೌದಾ, ಈ ಥರ ಆಯಿತಾ ಎಂದು ಮಾತನಾಡುವವರು ಕೂಡ ನಮಗೆ ಇರುವುದಿಲ್ಲ. ನನ್ನ ಪ್ರಿಯ ದೇವಜನವೇ, ಇಂತಹ ಅರಸನಿಗೆ ಮನೋವ್ಯತೆಯಿಂದ ಬೆರಗಾದೆನೋ ಎಂದು ಹೇಳುತ್ತಿದ್ದಾನೆ. ನನ್ನ ಆತ್ಮವು ಕುಂದಿ ಹೋಗಿದೆ ಎಂದು ಹೇಳುತ್ತಾನೆ. ಈ ಕೀರ್ತನೆ ಪ್ರತ್ಯೇಕವಾಗಿ 143ನೇ ಕೀರ್ತನೆಯಲ್ಲಿ 11ನೇ ವಾಕ್ಯವನ್ನು ನೀವು ಓದುವಾಗ ಅಲ್ಲಿ ಹೇಳುತ್ತದೆ, ಯೆಹೋವನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು, ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು ಎಂದು ಹೇಳುತ್ತಾ ಇದೆ. ಯಾಕೆ ಈತನ ಮನಸ್ಸು ಕುಗ್ಗಿ ಹೋಗಿದೆ, ಇಲ್ಲವೇ ಆತನ ಮನಸ್ಸು ಬೆರಗಾಗಿದೆ, ಆತ್ಮ ಕುಂದಿ ಹೋಗಿದೆ ಎಂದು ನೋಡುವಾಗ ಅಲ್ಲಿ ಹೇಳುತ್ತಿದ್ದಾರೆ, ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ದೇವಜನವೇ, ಈ ಕಾಲದಲ್ಲಿ ನೋಡುವಾಗ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪರರ ಪ್ರಾಣಗಳನ್ನು ಪಣವಿಡುತ್ತಾರೆ. ಅವರು ಸತ್ತರೂ ಪರವಾಗಿಲ್ಲ, ನಾನು ಬದುಕಬೇಕು. ಅವರು ನಾಶವಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು. ಅವರು ಮುಳುಗಿ ಹೋದರೂ ಪರವಾಗಿಲ್ಲ, ನಾನು ಮೇಲಕ್ಕೆ ಬರಬೇಕು. ಅವರಿಗೆ ಅವಮಾನವಾದರೂ ಪರವಾಗಿಲ್ಲ, ನನಗೆ ಸನ್ಮಾನವಾಗಬೇಕು ಅಲ್ವಾ? ತಾನು ಮೇಲಕ್ಕೆ ಬರುವುದಕ್ಕಾಗಿ ಯಾರನ್ನು ಕೀಳು ಮಾಡುವುದಕ್ಕೂ ಕೂಡ ಅವರು ಹೇಸುವುದಿಲ್ಲ. ರಾಜಕೀಯ ಪಕ್ಷಗಳನ್ನು ನೋಡಿರಿ, ನಮ್ಮವರನ್ನೇ ನೋಡಿರಿ, ನಿಜವಾಗಿಯೂ ಬೇಸರಿಕೆಯಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅವರು ನಮ್ಮನ್ನು ತುಳಿಯುವುದಕ್ಕೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಬೇರೆಯವರ ಮುಂದೆ ನಮ್ಮನ್ನು ಕೀಳು ಮಾಡಬೇಕು. ನನಗೆ ಗೊತ್ತು, ನೀವು ಅಂದುಕೊಂಡಷ್ಟು ಒಳ್ಳೆಯವರೇನಲ್ಲ, ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಹತ್ರ ಬೆಳೆದವರು, ನನ್ನ ಹತ್ರ ತಿಂದವರು, ನಮ್ಮ ಮನೆ ಹತ್ರ ಬಿದ್ದಿದ್ದವರು, ನಮ್ಮಿಂದ ಉಪಕಾರ ಹೊಂದಿದವರು, ಈ ರೀತಿಯಾಗಿ ಹೀಯಾಳಿಸಿ ಮಾತನಾಡಲಿಕ್ಕೆ ನೋಡುತ್ತಾರೆ. ಅನೇಕರು ಅವ್ರ ಹತ್ರ ಇವ್ರ ಹತ್ರ ಹೋಗಿ, ಇವತ್ತು ಇವನ್ನು ನೋಡ್ತಾ ಇದ್ದೀರಲ್ವಾ, ಇವರೊಂದು ಕಾಲದಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರ ಸೀಕ್ರೆಟ್ಸನ್ನು, ಇನ್ನೊಬ್ಬರ ಕೃತ್ಯಗಳನ್ನೆಲ್ಲ ಹೊರಗಡೆ ಇಡುವುದನ್ನು ನಾವು ನೋಡುತ್ತಾ ಇರುತ್ತೇವೆ. ನನ್ನ ಪ್ರಿಯ ದೇವಜನವೇ, ಈ ದಾವೀದ ಭಕ್ತನು ಕೂಡ ಹೇಳುತ್ತಾ ಇದ್ದಾನೆ, ನನ್ನ ಮನಸ್ಸು ಬೆರಗಾಗಿದೆ. ಕಾರಣ ಏನು ಗೊತ್ತಾ? ನನ್ನ ಪ್ರಾಣವನ್ನು ವಿಪತ್ತಿನಿಂದ ನೀನು ಬಿಡಿಸಬೇಕು ದೇವರೇ. ತನ್ನ ಪ್ರಾಣಕ್ಕೆ ಆಪತ್ತುಗಳು ಬಂದಾಗ, ತನಗೆ ಕಷ್ಟಗಳು ಬಂದಾಗ ದೇವರ ಹತ್ರ ಹೇಳ್ಕೊಳ್ತಾ ಇದ್ದಾನೆ, ದೇವರೇ ನನ್ನನ್ನು ಕಾಪಾಡಪ್ಪ. ಅದಕ್ಕೆ ಕೀರ್ತನೆ 142ರಲ್ಲಿ 3ನೇ ವಾಕ್ಯ ಹೇಳುತ್ತದೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು, ನಾನು ಹೋಗಬೇಕಾದ ದಾರಿಯಲ್ಲಿ ಉರುಲನ್ನೊಡ್ಡಿದ್ದಾರೆ. ದಾವೀದ ಮಹಾರಾಜನು ಹೇಳ್ತಾ ಇರುವುದು, ನಾನು ಎಲ್ಲಿ ಹೋಗೋಕ್ಕೆ ಹೋದರೂ ಅಲ್ಲಿ ನನ್ನನ್ನು ಬೀಳಿಸಲಿಕ್ಕೆ ಉರುಲೊಡ್ಡಿರುತ್ತಾರೆ. ಗೊತ್ತಲ್ವ? ನಿಮ್ಮ ಬಲಹೀನತೆ ಏನೆಂದು ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು. ನಿಮ್ಮನ್ನು ಪ್ರಾರ್ಥನೆ ಮಾಡದ ಹಾಗೆ, ವಾಕ್ಯವು ಓದದ ಹಾಗೆ, ನಿಮ್ಮ ಕುಟುಂಬ ಸಮಾಧಾನ ಶಾಂತಿಯಿಂದ ಇಲ್ಲದ ಹಾಗೆ, ನಿಮ್ಮ ಮನಸ್ಸು ದುಃಖಪಡಿಸುವುದಕ್ಕೂ ಕೋಪ ತರಿಸುವುದಕ್ಕೂ ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು. ಅದೇ ರೀತಿಯಾದಂಥ ಮಾತುಗಳನ್ನು ಜನರ ಮೂಲಕವಾಗಿ ಚುಚ್ಚು ಮಾತುಗಳನ್ನು ಆಡ್ತಾ ಇರ್ತಾರೆ. ಹೇಗೆ? ಒಂದು ವೇಳೆ ಒಂದು ಸ್ತ್ರೀ ಬಂಜೆಯಾಗಿದ್ದರೆ ಎಲ್ಲಿ ಸುತ್ತಿಗೂಡ, ನಿನ್ನ ಬಗ್ಗೆ ನಮಗೆ ಗೊತ್ತಿಲ್ವಾ, ಅಷ್ಟಿಲ್ಲ ಅಂದಿದ್ರೆ ದೇವ್ರ ಕೃಪೆ ಇಲ್ಲ, ಅದಕ್ಕೆ ನಿನಗೆ ಮಕ್ಕಳು ಕೊಟ್ಟಿಲ್ಲ, ಅದಕ್ಕೆ ನೀನು ಬಂಜೆ, ಅದಕ್ಕೆ ನಿನಗೆ ಹಿಂಗಾಗಿರೋದು, ಅದಕ್ಕೆ ನಿನಗೆ ಹಿಂಗೆ ಅಂದರೆ ಆ ಬಂಜೆತನದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಟಾರ್ಗೆಟ್ ಮಾಡ್ತಾರೆ. ಮದುವೆ ಆಗಿಲ್ವಾ, ಅದಕ್ಕೆ ನಿನಗೆ ಮದುವೆ ಆಗಿಲ್ಲ, ನೀನು ನನಗೆ ಏನಾದರೂ ಹೆಲ್ಪ್ ಮಾಡಲಿಲ್ಲ, ಅದಕ್ಕೆ ನಿನಗೆ ಮದುವೆ ಆಗಿಲ್ಲ ಅಲ್ವಾ? ಏನಾದರೂ ಅವ್ರು ಹೇಳಿದ್ದು ಮಾಡಲಿಲ್ಲ, ಅದಕ್ಕೆ ನಿನಗೆ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ, ಅದಕ್ಕೆ ನಿನ್ನ ಮಕ್ಕಳು ಹಂಗೆ, ಅದಕ್ಕೆ ನಿನ್ನ ಮನೆಯವರು ಹಿಂಗೆ, ಅದಕ್ಕೆ ಪ್ರತಿಯೊಂದಕ್ಕೂ ಕೆಲವರು ಟಾರ್ಗೆಟ್ ಮಾಡಿ ನಾವು ಏನೇ ಮಾಡಿದ್ರೂ ಕೂಡ ಅಲ್ಲೇ ತಗೊಂಡು ಬಂದು ಚುಚ್ಚುತ್ತಾರೆ. ಅದಕ್ಕೆ ನಿನ್ನ ಮನೆಯವರು, ನಿನ್ನ ಮಕ್ಕಳು, ನೀನು ಹಂಗೆ ಇರೋದು, ನಿನಗೆ ಸಾಲ ಇರೋದು,
ನಿನಗೆ ಕಷ್ಟ ಇರೋದು, ನಿನಗೆ ರೋಗ ಇರೋದು. ಅದಕ್ಕೆ ನಾನು ಹೇಳ್ದಂಗೆ ಕೇಳಲಿಲ್ಲ, ಅದಕ್ಕೆ. ಹೌದಲ್ವಾ? ನಿಮ್ಮ ಲೈಫಲ್ಲಿ ಕೆಲವರು ಇರ್ತಾರೆ, ಏನೇ ಮಾತಾಡಿದ್ರು ಅಲ್ಲೇ ತಗೊಂಡು ಬಂದು ಚುಚ್ಚಿ 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 ಮಾತನಾಡುತ್ತಾ ಇರುವುದು. ಗೊತ್ತು ಸೈತಾನನಿಗೆ ನೀವು ಅಲ್ಲೇ ನೋವು ಪಡ್ತೀರಾ ಅಂತ. ನಿಮಗೆ ಬೇರೆ ಯಾವ ವಿಷಯನೂ ನೋವಾಗಲ್ಲ, ಯಾವುದೋ ಒಂದು ವಿಷಯ ನಿಮಗೆ ದುಃಖ ಆಗುತ್ತೆ. ಅದೇ ಗಾಯದ ಮೇಲೆ ಮತ್ತೆ ಮತ್ತೆ ಗಾಯ ಮಾಡ್ತಾ ಇರ್ತಾರೆ. ಎಡವಿದ ಬೆರಳಿಗೆ ಮತ್ತೆ ಗಾಯವಾದಾಗೆ ಮತ್ತೆ ಮತ್ತೆ ನಿಮ್ಮನ್ನು ನೋವುಪಡಿಸುವುದು ಮನುಷ್ಯರಲ್ಲ, ಸೈತಾನನು ನಿಮ್ಮನ್ನು ಅಲ್ಲೇ ಗಾಯ ಮಾಡಲಿಕ್ಕೆ ನೋಡ್ತಾನೆ. ಯಾಕೆಂದರೆ ಒಂದು ಪಕ್ಷಿ, ಒಂದು ಪ್ರಾಣಿ ಎಲ್ಲಿ ಬರುತ್ತೆ ಅಂತ ಆ ಒಂದು ಬೇಟೆಗಾರನಿಗೆ ಗೊತ್ತಿರುತ್ತದೆ. ಹಾಗೆ ನೀವು ಎಲ್ಲಿ ನೋವು ಪಡುತ್ತೀರಾ, ಎಲ್ಲಿ ನಿಮ್ಮ ಬಲಹೀನತೆ ಇದೆ ಅನ್ನುವಂಥದ್ದು ಖಂಡಿತ ಸೈತಾನನಿಗೂ ಆ ಸೈತಾನನ ಮೂಲಕ ಮನುಷ್ಯರಿಗೂ ಗೊತ್ತಿರುವುದರಿಂದ ನಿಮಗೆ ಬಲೆಯೊಡುತ್ತಾರೆ, ನಿಮಗೆ ನೋವನ್ನು ಮಾಡುತ್ತಾರೆ, ನಿಮ್ಮನ್ನು ಪದೇ ಪದೇ ಹಿಂಸಿಸುತ್ತಾ ಹೋಗುತ್ತಾ ಇರುತ್ತಾರೆ. ಪ್ರಿಯ ದೇವಜನವೇ, ದಾವೀದನಿಗೆ ಆದ ನೋವು ನಿಮಗೂ ಈ ದಿನ ಆಗದೇ ಇರುವುದಿಲ್ಲ, ಆಗುತ್ತದೆ. ಈ ನೋಡಿ, ಮನಗುಂದುವಿಕೆ, ಆತ್ಮಗುಂದುವಿಕೆ ಇದೆಲ್ಲವೂ ನಡೆಯುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದೇ ದಾವೀದ ಭಕ್ತನು 11ನೇ ಕೀರ್ತನೆಯಲ್ಲಿ 77ನೇ ಕೀರ್ತನೆಯಲ್ಲಿ 3ನೇ ವಾಕ್ಯದಲ್ಲಿ, ನಾನು ವ್ಯಥೆಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು ಎಂದು ಹೇಳುತ್ತಾ ಇದ್ದಾನೆ. ದೇವಜನವೇ, ಕೇವಲ ಅರಸರು ಮಾತ್ರ ಅಲ್ಲ, ಸಾಧಾರಣ ಜನರು ಮಾತ್ರ ಅಲ್ಲ, ಪ್ರವಾದಿಗಳು ಮಾತ್ರ ಅಲ್ಲ, ಅವರು ನೋವನ್ನು ಅನುಭವಿಸುತ್ತಾರೆ. ಎಲಿಯನಂಥ ಪ್ರವಾದಿ, ಆಕಾಶದಿಂದ ಬೆಂಕಿಯನ್ನು ಸುರಿಸಿದವನು, ಮಳೆಯನ್ನು ನಿಲ್ಲಿಸಿದವನು, ತಿರುಗಿ ಮಳೆಯನ್ನು ತರಿಸಿದವನು, ಇಂಥ ಅದ್ಭುತಗಳನ್ನು ಮಾಡಿದಂಥ, ಸೃಷ್ಟಿಯಲ್ಲಿಯೇ ವಿಚಿತ್ರವಾದ ಅದ್ಭುತಗಳನ್ನು ಮಾಡಿದ ಎಲಿಯನು ಕೂಡ ಜೆಜಬೇಲ ರಾಣಿಗೆ ಭಯಪಟ್ಟು ಮನಸ್ಸಿನಲ್ಲಿ ವ್ಯಥೆಪಟ್ಟು ಓಡಿ ಹೋಗ್ತಾ ಇದ್ದಾನೆ. ಎಷ್ಟೋ ಮಹಾನಾಯಕರು, ಮೋಶೆಯಂಥ ಮಹಾನಾಯಕರು ಕೋಪಗೊಳ್ಳುತ್ತಾರೆ, ಮನಸ್ಸಿಗೆ ಬೇಸರಿಕೆ ಉಂಟಾಗುತ್ತದೆ. ಮಹಾನಾಯಕ ಮೋಶೆ, ದೊಡ್ಡ ಪ್ರವಾದಿ ಎಲಿಯ, ಅಳುವ ಪ್ರವಾದಿ ಯೆರೆಮೀಯ, ಇವರೆಲ್ಲರೂ ದುಃಖ ತಪ್ತರಾದರು. ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ನನ್ನನ್ನು ನಾವೆಷ್ಟೇ ಆತ್ಮೀಕವಾಗಿ ಬೆಳೆದಿರಬಹುದು, ನಾವು ವಯಸ್ಸಲ್ಲಿ ದೊಡ್ಡವರಾಗಿರಬಹುದು, ಕೆಲವು ಸಂದರ್ಭಗಳಲ್ಲಿ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ದುಃಖ ಪಡುವಂತೆ ಮಾಡುತ್ತವೆ, ವ್ಯಥೆ ಪಡುವಂತೆ ಮಾಡುತ್ತವೆ. ಇವರಿಗೆ ನೋವೇ ಆಗಲ್ಲ ಅಂತ ಅಂದುಕೊಂಡಿರಬಹುದು. ಕೆಲವು ಸಾರಿ ನಾವು ಹತ್ತು ಬಿಡುತ್ತೇವೆ, ಕೆಲವು ಸಾರಿ ನಮಗೆ ನೋವಾಗಿಬಿಡುತ್ತದೆ. ನಮ್ಮನ್ನು ಬಾಧಿಸುವ ಬಾಧೆ, ಇಲ್ಲಿ ಕೀರ್ತನೆ 77:3 ನಾನು ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು. ದೇವಜನವೇ, ಈ ರೀತಿಯಾಗಿ ಮನಗುಂದಿದಾಗ, ಮನಸ್ಸಿಗೆ ವೇದನೆಯಾದಾಗ ನಾವು ಏನು ಮಾಡಬೇಕು ಅಲ್ವಾ? ಮನಸ್ಸಿಗೆ ತುಂಬ ನೋವಾದಾಗ ನಾವು ಏನು ಮಾಡಬೇಕು? ದೇವರ ವಾಕ್ಯ ಇಲ್ಲೇ, ಈ ವಾಕ್ಯಗಳಲ್ಲಿ ಉತ್ತರ ಇದೆ. ನೋಡಿ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು, ನಾನು ಹೋಗಬೇಕಾದ ದಾರಿಯಲ್ಲಿ ಉರುಳೊಡ್ಡಿದ್ದಾರೆ, ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ಇದೆಲ್ಲವನ್ನು ದಾವೀದ ಮಹಾರಾಜನು ಕೇಳುವುದರ ಒಟ್ಟಿಗೆ ಒಂದು ಮಾತನ್ನು ದಾವೀದನು ಕೇಳುತ್ತಾನೆ. ಕರ್ತನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ರಿನ್ಯೂ ಅನ್ನುವಂಥದ್ದು ಏನೆಂದರೆ ಮತ್ತೆ ನನ್ನನ್ನು ಬಲಪಡಿಸು ಅನ್ನುವಂಥ ಮಾತು. ಮತ್ತೆ ನನ್ನನ್ನು ಬಲಪಡಿಸು. ಸ್ತೋತ್ರ. ಇವತ್ತು ನೀವು ನಾನು ಕೂಡ ಒಂದು ವೇಳೆ ಬಲಹೀನತೆಯಲ್ಲಿರಬಹುದು, ಮಾನಸಿಕ, ಶಾರೀರಿಕ, ಆತ್ಮಿಕ ಅಲ್ಲ, ಆತ್ಮದಲ್ಲಿ ಕುಂದಿ ಹೋಗಿರಬಹುದು. ಆದರೆ ದೇವರ ವಾಕ್ಯ ನಿಮಗೂ ನನಗೂ ಹೇಳೋದೇನೆಂದರೆ, ಕರ್ತನನ್ನು ಕೇಳು, ನಿನ್ನನ್ನು ಉಜ್ಜೀವಿಸ ಮಾಡುತ್ತಾನೆ. ಮನುಷ್ಯರಿಗೆ ಹೇಳಿದರೆ ಏನಾಗುತ್ತೆ ಗೊತ್ತಾ? ಪಾಸ್ಟ್ರುಗಳಿಗೆ ಕೆಲವು ಸಾರಿ ನಮ್ಮ ಪಾಸ್ಟ್ರ್ ಅಲ್ವಾ ಅಂತ ನಾವು ಹೇಳಿಕೊಂಡ್ರೆ ಪಾಸ್ಟ್ರು ಪ್ರಸಂಗದಲ್ಲಿ ತೆಗೆದು ಬಿಡ್ತಾರೆ. ಯಾವಾಗಾದರೂ ನಾವು ಅವ್ರ ಮಾತು ಕೇಳದೇ ಇದ್ದಾಗ ತೆಗೆದು ಬಿಡ್ತಾರೆ.
ಅವರು ಮನುಷ್ಯರಲ್ವಾ? ಆದರೆ ಕರ್ತನಲ್ಲಿ ಕೇಳಬೇಕು, ಅಪ್ಪ ನಾನು ಬಹಳ ಕುಗ್ಗಿ ಹೋಗಿದ್ದೇನೆ, ಕುಂದಿ ಹೋಗಿದ್ದೇನೆ, ನನ್ನನ್ನು ಮತ್ತೆ ಪುನಃ ಉಜ್ಜೀವಿಸ ಮಾಡಪ್ಪ. ಹೇಗೆ ಹದ್ದಿಗೆ ಮತ್ತೆ ಮರು ಯೌವನವನ್ನು ಬರಮಾಡುವ ರೀತಿಯಲ್ಲಿ ನಮಗೆ ರಾತ್ರಿ ಆಗುವಾಗ, ದಿನವೆಲ್ಲ ಕೆಲಸ ಮಾಡಿರುವಾಗ, ಮನೆಯ ಕೆಲಸ ನೀವು ಮಾಡಿರ್ತೀರ, ರಾತ್ರಿ ಮಲಗುವಾಗ ಅನಿಸುತ್ತದೆ, ನಾಳೆ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ನೋವು, ಬೆನ್ನು ನೋವು, ಕಾಲು ನೋವು, ತಲೆನೋವು, ಬಹಳ ಟೆನ್ಷನ್ ಆಗಿದೆ, ನನ್ನ ಕೈಲಾಗಲ್ಲ ಎಂದು ದುಃಖದಿಂದ ನೀವು ಮಲಗಿಕೊಳ್ಬಹುದು. ಆದರೆ ರಾತ್ರಿಯ ನಿದ್ರೆಯಲ್ಲಿ ದೇವರು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತಾರೆ. ಹಾಗಲ್ಲ, ನನ್ನ ಕೈಯಲ್ಲಿ ನಾಳೆ ಎದ್ದೇಳಲ್ಲ ನಾನು ಅಂದ ನೀವು ಬೆಳಿಗ್ಗೆ ಮತ್ತೆ ಎದ್ದು ಕೆಲಸ ಮಾಡ್ತಾ ಇರ್ತೀರ, ಹೌದಲ್ವಾ? ಒಂದು ಕಡೆ ಇನ್ನೂ ಸ್ವಲ್ಪ ನೋವು ಇರಬಹುದು, ಆದರೆ ಕುಟುಂಬಕ್ಕಾಗಿ ನೀವು ಮತ್ತೆ ಎದ್ದೇಳ್ತಾ ಇರ್ತೀರ. ಆಲೋಚನೆ ಮಾಡಿ, ನೆನ್ನೆಯ ನೋವು, ನೆನ್ನೆಯ ಗಾಯ, ನಿಮ್ಮವರು ಮಾಡಿದಂಥ ಮೋಸ, ಇವೆಲ್ಲವುಗಳನ್ನು ನೀವೇನಾದರೂ ಹಂಗೇ ಜ್ಞಾಪಕ ಇಟ್ಕೊಂಡಿದ್ದರೆ ಹುಟ್ಟಿದ ಸಮಯದಿಂದ ಎಷ್ಟೊಂದು ಸಂಕಟವನ್ನು ನೀವು ಅನುಭವಿಸಿದ್ದೀರಲ್ವ? ಸ್ವಂತದವರಿಂದಲೇ ಮೋಸ, ಉಪಯೋಗಿಸಿಕೊಳ್ಳುವುದು, ತಿರಸ್ಕಾರ ಮನೋಭಾವ, ಓ ಅಂತ ಕಿರ್ಚುವುದು ಅಲ್ವಾ? ಕೆಲವರ ಮನಸ್ಸುಗಳನ್ನು ನೋಡ್ರಿ, ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾತಾಡುವ ಮಾತುಗಳು. ದೇವಜನವೇ, ನಾವು ಆ ರೀತಿಯಾಗಿರುವಂಥವರು ಅಲ್ಲ. ದೇವರು ನಮಗೆ ಹಳೆಯ ಗಾಯಗಳನ್ನು, ನಮಗೆ ಒಡ್ಡಿದ ಉರುಳುಗಳನ್ನು, ನಮ್ಮನ್ನು ಬೀಳಿಸಬೇಕೆಂದು ಸೈತಾನನು ಮಾಡಿದ ಪ್ರತಿಕೃತ್ಯಗಳನ್ನು ಯೇಸು ಸ್ವಾಮಿ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ನಿಮಗೆ ಮನೋವ್ಯಥೆಯು, ಕುಗ್ಗುವಿಕೆಯು, ಕುಂದುವಿಕೆಯು ಉಂಟಾದಾಗ ಸ್ವಾಮಿ ಮತ್ತೆ ನಿಮ್ಮನ್ನು ಉಜ್ಜೀವಿಸ ಮಾಡುತ್ತಾನೆ. ದೇವಜನವೇ, ಮತ್ತೆ ಒಂದು ವಿಷಯವನ್ನು ನಿಮಗೆ ಹೇಳುತ್ತೇನೆ. ಇಂತಹ ಮನೋವ್ಯಥೆ ಇರುವಾಗ, ಆತ್ಮದಲ್ಲಿ ಕುಂದಿ ಹೋದಾಗ, ಶರೀರಕ್ಕೆ ವೇದನೆಯಾದಾಗ ಯೇಸು ಸ್ವಾಮಿ ಏನು ಮಾಡಿದರು? ಲೂಕನು ಬರೆದ ಸುವಾರ್ತೆಯಲ್ಲಿ ಅದರ 22ನೇ ಅಧ್ಯಾಯ 44ನೇ ವಚನದಲ್ಲಿ, ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ. ಹಲ್ಲೆಲೂಯಾ. ನೋಡಿ, ಗಮನಿಸಿರಿ, ಮನುಷ್ಯರಿಗೆ ಮಾತ್ರ ಅಲ್ಲ, ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಅರಸರುಗಳಿಗೆ ಮಾತ್ರ ಅಲ್ಲ, ಸರ್ವವನ್ನು ಉಂಟು ಮಾಡಿದಾತನು, ನಮ್ಮೆಲ್ಲರ ಪಾಪ ದ್ರೋಹಗಳನ್ನು ಹೊತ್ತಾತನು, ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದಾತನೂ ಆಗಿರುವ ಸ್ವಾಮಿ ಕೂಡ ಮನೋವ್ಯಥೆಯಿಂದ ಕೂಡಿದವನಾಗಿ ಇದ್ದರು. ಯಾಕೆಂದರೆ ಲೋಕದ ಪಾಪಗಳನ್ನು ಹೊತ್ತಂಥ ದೇವರ ಕುರಿಮರಿಯಾಗಿ ಆತನಿದ್ದನು. ದೇವಜನವೇ, ಈ ಲೋಕದ ಕುರಿಮರಿಯ ಮೇಲೆ ಒತ್ತಲ್ಪಟ್ಟಂಥ, ಹಾಕಲ್ಪಟ್ಟಂಥ ಈ ವೇದನೆಗಳನ್ನು ಹೊತ್ತುಕೊಂಡ ಸ್ವಾಮಿ ಕೂಡ ಮನೋವ್ಯಥೆ ಉಳ್ಳವನಾಗಿದ್ದನು. ಆದರೆ ಆತನು ಅದರಿಂದ ಹೊರಗಡೆ ಬರಲಿಕ್ಕೆ ಮಾಡಿದಂಥ ಕೆಲಸ ಏನು ಗೊತ್ತಾ? ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ. ಸಾಧಾರಣವಾಗಿ ನಮ್ಮ ಮನಸ್ಸು ಬೇಸರವಾಗೋಯಿತು ಅಂದರೆ ಊಟ ತಿನ್ನೋಕ್ಕೆ ಮನಸ್ಸಿಲ್ಲ, ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಊರಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಯಾರೊಟ್ಟಿಗೂ ನಗುತ್ತಾ ಇರಲಿಕ್ಕೆ ಮನಸ್ಸಿಲ್ಲ. ಕೇಳಿದರೆ ಹೇಳ್ತಾರೆ ಮನಸ್ಸು ಸರಿ ಇಲ್ಲ. ಇನ್ನೂ ಕೆಲವು ಸಾರಿ ಹೇಳ್ತೇವೆ, ನಾನು ಬಿಟ್ಬಿಡಿ ದಯಮಾಡಿ ನಾನು ಬಹಳ ಕೋಪ ಬಂದುಬಿಡ್ತದೆ ನೋಡ್ರಿ. ಎಷ್ಟು ಸಾರಿ ಹೇಳೋದು ನಿಮಗೆ ಅಲ್ವಾ? ಕೆಲವು ಸಾರಿ ನನಗೂ ವೈಯಕ್ತಿಕವಾಗಿ ಬಹಳ ನೋವಾದಾಗ, ಬಹಳ ಬ್ಯುಸಿಯಾಗಿದ್ದಾಗ, ಒತ್ತಡವಾದಾಗ ಯಾರಾದರೂ ಪದೇ 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 ಫೋನ್ ಮಾಡ್ತಾ ಇದ್ದರೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ಗೊತ್ತಾ? ನನ್ನ ಫೋನ್ ನಂಬರೇ ಆಗಬಾರ್ದು. ಭಾನುವಾರ ಫೋನ್ ಮಾಡ್ತಾರೆ ಅಲ್ವಾ, ವಾಕ್ಯ ಹೇಳುತ್ತಾ ಇರ್ತೀನಿ, ಫೋನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಬಿಡಿ, ಆದರೂ ಕೂಡ 1 ಸಾರಿ 2 ಸಾರಿ ಫೋನ್ ಮಾಡಿದರೆ ಓಕೆ. ಕೆಲವರು ಪದೇ ಪದೇ ಕಾಲ್ ಹಚ್ಚೋದು ಕಟ್ ಮಾಡೋದು, ಕಾಲ್ ಹಚ್ಚೋದು ಕಟ್ ಮಾಡೋದು. ನಾನು ಏನೋ ಸೀರಿಯಸ್ ಇರುತ್ತೆ ಅಂತ ನಾವೇನೋ ಏನಾಯಿತು ಅಂದರೆ, ಬಹಳ ವೇದನೆ, ಬಹಳ ನೋವಿದೆ ಫಸ್ಟೇ, ತುಂಬ ಕಷ್ಟ ಇದೆ, ಮನೆಯಲ್ಲಿ ಮಾತಾಡಬೇಕು. ಕಷ್ಟ ಇದೆ ತಾನೇ, ಮಾತಾಡುವ. ಏನು ಎಮರ್ಜೆನ್ಸಿ ಪ್ರೇಯರ್ ರಿಕ್ವೆಸ್ಟ್ಗೆ ಪದೇ ಮಾಡ್ತಾರೆ ನೋಡಿ, ಆ ರೀತಿಯಾಗಿ ಮಾಡಬಾರ್ದಲ್ವಾ?
ಎಮರ್ಜೆನ್ಸಿ ಇದ್ದಾಗ 10 ಸಾರಿ ಅಲ್ಲ 100 ಸಾರಿ ಮಾಡಲಿ, ಅಯ್ಯ ಆಕ್ಸಿಡೆಂಟ್ ಆಗೋಗಿದೆ, ಆಸ್ಪತ್ರೆಯಲ್ಲಿದ್ದಾರಯ್ಯ, ಬಹಳ ಸೀರಿಯಸ್ ಇದೆ ಅಯ್ಯ, ಮಾಡಲಿ, ತೊಂದರೆ ಇಲ್ಲ. ಆದರೆ ನನ್ನ ಮನೆಯಲ್ಲಿ ಕಷ್ಟ ಇದೆ, ಈಗ ಮಾತಾಡಿದ್ರು ಸಂಜೆ ಮಾತಾಡಿದ್ರು ಸೇಮೆ ಅಲ್ವಾ? ನಾನು ಹೇಳೋದೇನೆಂದರೆ, ನಮಗೆ ಕೆಲವು ಸಾರಿ ಬಹಳ ಟೆನ್ಷನ್, ಮನೋವ್ಯಥೆ. ಏಸಪ್ಪ ಸಮಸ್ತ ಮಾನವ ಜನರ ಪಾಪಗಳನ್ನು ಒತ್ತಿದ್ದನು, ಮನೋವ್ಯಥೆಯಿಂದಿದ್ದನು. ನಮಗೇನಿಸುತ್ತಂದರೆ, ಇಲ್ಲ ನನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನಾನು ಆಲಯಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ? ಮನಸ್ಸು ಸರಿ ಇಲ್ಲ. ಆಲಯಕ್ಕೆ ಹೋಗೋದೇ ಮನಸ್ಸು ಸರಿಯಾಗುವುದಕ್ಕಾಗಿ. ಯಾಕೆ? ವಾಕ್ಯ ಓದೋಕ್ಕಾಗ್ತಾ ಇಲ್ಲ, ಮನಸ್ಸು ಸರಿ ಇಲ್ಲ. ನಿನ್ನ ಮೆಡಿಸಿನ್ನೇ ವಾಕ್ಯ, ನಿನ್ನ ಮೆಡಿಸಿನ್ನೇ ಪ್ರಾರ್ಥನೆ. ನಿನಗೆ ನೋವಾದಾಗ, ಸಂಕಟ ಆದಾಗ ಹೆಚ್ಚು ಪ್ರಾರ್ಥಿಸಬೇಕು. ಇನ್ನು ಕರ್ತನಲ್ಲಿ ನಿನ್ನ ಕಣ್ಣೀರನ್ನು ಸುರಿಸಿ ಬೇಡಿಕೊಳ್ಳಬೇಕು. ಅಪ್ಪ, ಈ ಥರ ಅಂದುಬಿಟ್ರು, ಈ ಥರ ನಡ್ಕೊಳ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ, ದೇವರೇ ನನ್ನೊಟ್ಟಿಗೆ ಮಾತಾಡಪ್ಪ ಅಂತ ವಾಕ್ಯ ಓದಬೇಕು. ಅನೇಕ ಸಾರಿ ವಾಕ್ಯ ಓದಲ್ಲ, ಪ್ರೇಯರ್ ಮಾಡೋಕ್ಕೆ ಹೋಗ್ತೀವಿ. ನೋಡಿ, ನಿಮ್ಮ ಮನಸ್ಸು ಸಮಾಧಾನ ಆಗಬೇಕಾ? ವಾಕ್ಯ ಓದಬೇಕು ಅಲ್ವಾ? ನಿಮ್ಮ ಸ್ತೋತ್ರ ಮಾಡಿ ನಿಮ್ಮ ಮನವಿಗಳನ್ನು ಸಲ್ಲಿಸಬೇಕಾ? ಆಗ ಪ್ರಾರ್ಥಿಸಬೇಕು. ಇಲ್ಲಾಂದರೆ ವಾಕ್ಯ ನಿಮ್ಮೊಟ್ಟಿಗೆ ದೇವರು ಮಾತಾಡಬೇಕಾದ್ರೆ ವಾಕ್ಯವನ್ನು ಓದಬೇಕು. ಆ ರೆಡಿಮೇಡ್ ಫುಡ್ ಪಾಸ್ಟರ್ಗೆ ಫೋನ್ ಮಾಡೋಣ, ತಗೋ, ಪಾಸ್ಟ್ರೇ ಇದ್ರ ಬಗ್ಗೆ ಹೇಳಿ ಪಾಸ್ಟ್ರೇ. ಅಲ್ಲ, ರೆಡಿಮೇಡ್ ಫುಡ್ಗೋಸ್ಕರ ಹೋಗಬೇಡಿ, ಬೈಬಲನ್ನು ತೆಗೀರಿ ಫಸ್ಟ್. ಬೈಬಲನ್ನು ತೆಗೆದು ಓದ್ರಿ. ಅರ್ಥ ಆಗಲಿಲ್ವಾ, ನಿಮಗೆ ಸಮಾಧಾನ ಆಗಲಿಲ್ವಾ, ಆವಾಗ ಪಾಸ್ಟರ್ಗೆ ಫೋನ್ ಮಾಡಿರಿ. ಯಾವ ಪಾಸ್ಟರ್ಗೆ ಫೋನ್ ಮಾಡ್ತೀರಾ? ಮೊದಲು ನಿಮ್ಮ ಕುರುಬನಿಗೆ ಮಾಡಿರಿ. ನೀವು ಯಾವ ಸಭೆಗೆ ಹೋಗ್ತಾ ಇರ್ತೀರಲ್ವಾ, ಫಸ್ಟು ಗಮನಿಸ್ರಿ. ನೀವು ವಾಕ್ಯ ಓದಬೇಕು, ನೀವು ಪ್ರಾರ್ಥನೆ ಮಾಡಬೇಕು. ಸಮಾಧಾನ ಆಗಲಿಲ್ಲ ಅಂದರೆ ಆಗ ಪಾಸ್ಟರ್ಗೆ ಹೇಳಬೇಕು. ರೆಡಿಮೇಡ್ ಫುಡ್ಗೋಸ್ಕರ ಹೋಗಬಾರ್ದು. ಈಗ ಸರಿ, ಪಾಸ್ಟರ್ ಹತ್ರ ಸಮಾಧಾನ ಸಿಕ್ತೋ ಇಲ್ಲ ಸಿಕ್ಕಲಿಲ್ವೋ, ಆವಾಗ ಬೇರೆಯವ್ರಿಗೂ ಮಾಡಿರಿ, ತೊಂದರೆ ಇಲ್ಲ. ಆದರೆ ಪ್ರಿಯ ದೇವಜನವೇ, ಈ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಕೂಡ ನೋಡಿ, ದಾವೀದ ಭಕ್ತನು, ಅಪ್ಪ ಈ ನನ್ನ ಮನಗುಂದಿದ ಸಮಯದಲ್ಲಿ ನನ್ನನ್ನು ಉಜ್ಜೀವಿಸ ಮಾಡಪ್ಪ, ಸೋತು ಹೋಗ್ತಾ ಇದ್ದೀನಿ, ಬಲ ಸಾಕಾಗ್ತಾ ಇಲ್ಲ, ಕುಂದಿ ಹೋಗ್ತಾ ಇದ್ದೀನಿ, ನನಗೆ ಸಹಾಯ ಮಾಡಪ್ಪ ಎಂದು ಕೇಳುವುದಾದರೆ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿ ಇನ್ನೂ ಮನೋವ್ಯಥೆಯಿಂದ ಹೆಚ್ಚುತ್ತಿರುವಾಗ ಇನ್ನೂ ಆತನು ಆಸಕ್ತಿಯಿಂದ ಪ್ರಾರ್ಥಿಸಿದನು. ನಮ್ಮಲ್ಲಿ ಮನೋವ್ಯಥೆ ಇರುವಾಗ, ನೋವುಗಳಿರುವಾಗ ಇನ್ನೂ ಆಸಕ್ತಿಯಿಂದ ಪ್ರಯತ್ನಿಸಬೇಕು. ಸ್ವಾಮಿಗೆ ಅದು ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ ಅನ್ಬೇಡ್ರಿ. ಪ್ರಯತ್ನ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ, ನಾವು ಮಾಡಬೇಕು. ನಂತರ ವಾಕ್ಯದಲ್ಲಿ ಇದೇ ಕೀರ್ತನೆ 143 ವಾಕ್ಯದಲ್ಲಿ ಹೇಳುತ್ತದೆ, ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಕೆಲವು ಸಾರಿ ಇಂಥ ಕ್ಲಿಷ್ಟಕರವಾದ ನೋವಿನ ಕುಗ್ಗಿ ಹೋದ ಸಮಯದಲ್ಲಿ ಏನು ಮಾಡಬೇಕೋ ನಮಗೆ ಗೊತ್ತಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಯೇಸುವನ್ನು ಹುಡುಕೋಣ. ಇಲ್ಲಿ ಹೇಳುತ್ತಾ ಇದೆ, ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಅಪ್ಪ. ಅನೌನ್ಸ್ ಮಾಡಪ್ಪ ದೇವರೇ. ಈಗ 2 ವಿಷಯ ನಾವು ನೋಡಿದೆವು, ಹೊಸ ಉಜ್ಜೀವನ ಮತ್ತು ಯೇಸುವಿನ ಹಾಗೆ ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದು. 3ನೇದಾಗಿ ಇಲ್ಲಿ ನೋಡುತ್ತಾ ಇದ್ದೇವೆ, ಅಪ್ಪ ನಿನ್ನ ಕೃಪೆಯು ನನಗೆ ಒತ್ತಾರೆಯಲ್ಲಿ ಪ್ರಕಟವಾಗಲಿ. ರೆವಲೇಷನ್ ಮಾಡಪ್ಪ. ಎಲ್ಲಿ ಹೋದರೆ, ಎಲ್ಲಿ ಕೇಳಿದರೆ ನನಗೆ ಸಹಾಯ ಸಿಗುತ್ತೆ ಅಂತ ನೀವು ಹೇಳ್ರಿ ಅಪ್ಪ ಅಂತ ದೇವರ ಹತ್ರ ಮನವಿ ಮಾಡಿಕೊಳ್ಬೇಕು, ಫಾರ್ ದ ರೆವಲೇಷನ್. ಆಮೇಲೆ ಹೇಳ್ತದೆ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸಿ. ಲಾರ್ಡ್, ನಿನ್ನ ಚಿತ್ತ ಏನೋ ನನಗೆ ತಿಳಿಸಪ್ಪ. ಶೋ ಮೀ ಯುವರ್ ವಿಲ್, ಶೋ ಮೀ ಯುವರ್ ಮರ್ಸಿ. ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಈ ಕಷ್ಟದ ಸ್ಥಿತಿಯಲ್ಲಿ ಎಲ್ಲಿ ತಿರ್ಕೊಳ್ಬೇಕು ಗೊತ್ತಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಲಾರ್ಡ್, ದಯಮಾಡಿ ನನಗೆ ಸಹಾಯ ಮಾಡಪ್ಪ ಎಂದು ನೀವು ಕೇಳಿದರೆ, ಯೇಸುವಿನ ಶಿಷ್ಯರು ಸಮುದ್ರದಲ್ಲಿ
ಅಲೆಗಳಿಂದ ಒಡೆಯಲ್ಪಟ್ಟು ಮುಳುಗುವ ಸ್ಥಿತಿಗೆ ಬಂದಾಗ ಯೇಸು ಸ್ವಾಮಿ ಅವರಿಗೆ ಸಹಾಯಕನಾಗಿ ಬಂದನು. ಈ ದಿನ ನಿಮ್ಮ ಸಹಾಯಕ್ಕೆ ಆತನು ಬರೋದಿಲ್ವಾ? ಖಂಡಿತ ಆತನು ಸಹಾಯಕ್ಕೆ ಬರುತ್ತಾನೆ. ನಿಮ್ಮ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸುತ್ತಾನೆ, ದಯೆಯನ್ನು ತೋರಿಸುತ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವರೇ, ನಾವು ಕುಗ್ಗಿ ಹೋದಾಗ, ನೊಂದಾಗ, ಸೋತಾಗ, ಮಾನಸಿಕ, ಆತ್ಮದಲ್ಲಿ, ಶರೀರದಲ್ಲಿ ವ್ಯಥೆಪಡುವ ಸಂದರ್ಭಗಳಲ್ಲಿ ದೇವರೇ, ಅನೇಕ ಸಾರಿ ಸೈತಾನನು ನಮ್ಮ ಬಲಹೀನತೆಗಳನ್ನು ತಿಳಿದುಕೊಂಡು ಉರುಳೊಡ್ಡಿ ನಮಗೆ ತೊಂದರೆಯನ್ನು ಮಾಡಿ ನಮ್ಮನ್ನು ಕುಗ್ಗಿಸಿ ವೇದನೆ ಪಡಿಸಿ ನಮ್ಮನ್ನು ಹಾಳು ಮಾಡುವುದಕ್ಕೆ ನೋಡುತ್ತಾ ಇರುತ್ತಾನೆ. ಇಸಪ್ಪ, ಕರ್ತನೇ, ಕೃಪಾಪೂರ್ಣನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನೀವೇ ಇವತ್ತು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ ಈ ಸಹೋದರಿಯರ ಜೀವಿತದಲ್ಲಿ, ಸಹೋದರರ ಜೀವಿತದಲ್ಲಿ ಒಂದು ಬಲವುಳ್ಳ ಕಾರ್ಯವನ್ನು ಮಾಡಿರಿಯಪ್ಪ. ಕುಗ್ಗಿ ಹೋದ, ನೊಂದ, ಸೋತ ಸಮಯದಲ್ಲಿ ಓ ಕರ್ತನೇ, ದಾವೀದ ಭಕ್ತನು ಹೇಳಿದ ಹಾಗೆ ನನ್ನನ್ನು ಪುನಃ ಉಜ್ಜೀವಿಸ ಮಾಡಪ್ಪ ಎಂದು ಕೇಳುತ್ತಾ ಇದ್ದಾನೆ. ತಂದೆ ದೇವರೇ ಯೇಸಪ್ಪ, ನೀವೇ ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಿರಿ ಅಂತ ನಿನ್ನ ವಾಕ್ಯ ಹೇಳುತ್ತಾ ಇದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಮತ್ತು ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಕೊಟ್ಟರೂ ಕೊಡದೇ ಹೋದರೂ ನಿನ್ನನ್ನು ಬಿಟ್ಟಂತೂ ಹೋಗೋದಿಲ್ಲ, ನಿನ್ನಲ್ಲೇ ಭರವಸೆ ಬಿಟ್ಟಿದ್ದೇನಲ್ಲ ಎಂದು ಹೇಳುತ್ತಾ ಇದ್ದಾನೆ. ಆ ರೀತಿಯಲ್ಲಿ ಏಸಪ್ಪ, ಕರುಣೆಯುಳ್ಳವನೇ, ಕೃಪೆಯುಳ್ಳವನೇ, ದಯೆಯುಳ್ಳವನೇ, ನಿನ್ನ ನಾಮದಲ್ಲಿ ಕರ್ತನೆ ದೇವರೇ ಭರವಸೆ ಇಟ್ಟಿದ್ದೀಯಲ್ಲ. ಹೌದಪ್ಪ. ನಾಲ್ಕನೇದಾಗಿ, ನೀನು ನನಗೆ ನಡೆಯತಕ್ಕ ಮಾರ್ಗವನ್ನು ತೋರಿಸು, ತಿಳಿಸು ಎಂದು ಹೇಳುತ್ತಾ ಇದೆಯಪ್ಪ. ಯಾಕೆಂದರೆ ನಿನ್ನಲ್ಲೇ ನಾವು ಮನಸ್ಸಿಟ್ಟಿದ್ದೇವಲ್ಲಪ್ಪ. ಎಂದು ಕೂಗುವ ಈ ಭಕ್ತರು ನಿನ್ನ ಮೇಲೆ ಕರ್ತನೆ ನಂಬಿಕೆ ಇಟ್ಟು, ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ, ನನ್ನನ್ನೊಂದು ಹೋದಾಗ ನಾನು ಯಾರ ಕಡೆಗೆ ನೋಡುವ ಅಗತ್ಯವಿಲ್ಲ, ನನ್ನ ತಂದೆಯಾದ ದೇವರ ಕಡೆಗೆ ನಾನು ನೋಡುತ್ತೇನೆ, ಆತನು ನನ್ನನ್ನು ಬಿಡಿಸುವನು. ಸಕಲ ವಿಧವಾದ ಹೋರಾಟಗಳಿಂದ, ಭಯಗಳಿಂದ, ಬಲಹೀನತೆಗಳಿಂದ, ನೋವುಗಳಿಂದ, ಕುಂದಿ ಹೋಗುವ ಸ್ಥಿತಿಗಳಿಂದ ನನ್ನನ್ನು ದೇವರು ಉಜ್ಜೀವಿಸ ಮಾಡುತ್ತಾರೆ. ನಾನು ಮತ್ತೆ ಪ್ರಾರ್ಥನಾ ವೀರಳಾಗುತ್ತೇನೆ, ವಾಕ್ಯ ಧ್ಯಾನಿಸುವ ಭಕ್ತನಾಗುತ್ತೇನೆ, ಭರವಸೆ ಇಟ್ಟವನಾಗುತ್ತೇನೆ. ಕರ್ತನು ನನಗೆ ಮಾರ್ಗ ತೋರಿಸುವನು, ನಾನು ಆತನಲ್ಲಿಯೇ ಮನಸ್ಸಿಡುತ್ತೇನೆ ಎಂದು ಹೇಳಿದ ಹಾಗೆ ಯೇಸುವಿನ ನಾಮದಲ್ಲಿ ಎಲ್ಲ ದೇವಜನರನ್ನು ಕನಿಕರಿಸು ನಾದ. ಯೇಸುವೇ, ನೀನು ಇಷ್ಟಪಟ್ಟಂಥ ದಾವೀದ ಭಕ್ತನು ನಿನ್ನಲ್ಲೇ ಮನಸ್ಸಿಟ್ಟ ಹಾಗೆ ನಾವು ಕೂಡ ನಿನ್ನಲ್ಲಿ ಮನಸ್ಸಿಡುವಂತೆ ನಮಗೆ ಕೃಪೆಯನ್ನು ತೋರಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೀವಪ್ಪ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಈ ಸಹೋದರನನ್ನು ನೆನಪು ಮಾಡಿಕೋ ದೇವರೇ. ಇವರ ಮಕ್ಕಳನ್ನು, ಇವರ ಜೀವನ ಸಂಗಾತಿಗಳನ್ನು, ತಂದೆ ತಾಯಿಗಳನ್ನು, ಒಡ ಹುಟ್ಟಿದವರನ್ನು, ರಕ್ತ ಸಂಬಂಧಿಗಳನ್ನು, ಸಭೆಯವರನ್ನು, ಸೇವೆ ಮಾಡುವಂಥವರನ್ನು, ನಿನ್ನ ರಾಜ್ಯ ಕಟ್ಟಲಿಕ್ಕೆ ಪ್ರಯಾಸ ಪಡುವಂಥವರನ್ನು, ನಮ್ಮ ಊರನ್ನು, ನಮ್ಮ ಪ್ರಾಂತ್ಯಗಳನ್ನು, ನಮ್ಮ ಪಟ್ಟಣಗಳನ್ನು, ನಮ್ಮ ಈ ರಾಜ್ಯವನ್ನು, ಕರ್ನಾಟಕವನ್ನು ಕನಿಕರಿಸು ಯೇಸುವಿನ ನಾಮದಲ್ಲಿ. ನಮ್ಮ ಈ ದೇಶವನ್ನು ಈಗಿನ ಪರಿಸ್ಥಿತಿಗಳು, ಯುದ್ಧಗಳು, ತೈಲ ಬಿಕ್ಕಟ್ಟುಗಳು, ಬೆಲೆ ಏರಿಕೆಗಳು, ಸಾಮಾನ್ಯ ಜನರ ಜೀವಿತ ಅಸ್ತವ್ಯಸ್ತವಾಗುತ್ತಿದೆಯಲ್ಲ, ದಯಮಾಡಿ ಕನಿಕರಿಸಿರಿ ಅಪ್ಪ. ಬಡವರು, ಮಧ್ಯಮ ವರ್ಗದವರು, ರೋಗಿಗಳು, ಹಣ ಇಲ್ಲದವರು ಬಹಳ ಕುಗ್ಗಿ ಹೋಗುತ್ತಿದ್ದಾರಪ್ಪ. ಅವರ ಮೇಲೆ ದಯೆ ತೋರಿಸು. ಸಾಲಗಳನ್ನು ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಇರೋ ಜಾಬ್ಸನ್ನು ಕಳ್ಕೊಳ್ತಾ ಇದ್ದಾರೆ, ಸಾಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಪ್ಪ. ನೀನೇ ವಾಕ್ಯವನ್ನು ಕೇಳಿ ಇವರನ್ನು ಕನಿಕರಿಸು, ಅನುಗ್ರಹಿಸು, ಪರಲೋಕದ ಕೃಪೆಗಳಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ ನಿನಗೆ ಸ್ತೋತ್ರ, ಪರಿಶುದ್ಧನೂ ಪವಿತ್ರನೂ ಆದ ದೇವರೇ ನಿನಗೆ ಸ್ತೋತ್ರ.
ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಎಲ್ಲ ದೇವಜನರನ್ನು ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸು. ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ. ಈ ದಿನವೆಲ್ಲ ಸಮಾಧಾನ, ಶಾಂತಿ, ಆರೋಗ್ಯ, ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ನಮ್ಮ ಒಡೆಯನು, ದೇವರು ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮ ಸಂಗಡ ಇರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.